I will achieve something. I will make my dream come true. ಸರ್, ನಿಮ್ಮ ಯಶಸ್ಸಿನ ಪಯಣ ಜೊತೆ ನಾವು ನಿಮ್ಮ ಜೊತೆ ಬರ್ಬೋದಾ? ಖಂಡಿತ ಬನ್ನಿ ಸರ್. ಬನ್ನಿ ವೀಕ್ಷಕರೇ, ಅವರ ಯಶಸ್ಸಿನ ಪಯಣ ಎಲ್ಲಿವರೆಗೂ ಸಾಗುತ್ತದೋ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ಮಚ್ಚಾ, ಬನ್ರಿ ಫ್ಯೂಚರ್ ಡೈರೆಕ್ಟ್ರೆ, ಜಾಗ ಬಿಟ್ರಲ್ಲೇ. ಯಾವ್ದ ಕತೆ ಗೀಜಿರ್ತಾನೆ, ನಮ್ ಕಿವಿ ಕಚ್ಚಕ್ಕೆ ಇಲ್ಲಿ ಬಂದವನೆ. ಬಾಮ ನೀ ಬಾರ. ದೂರ ಬಾರ ಮರ್ಯಾ. ಏನ ಕತೆಯಿಂದೆಲ್ಲ ಹೇಳೋ ಮರ್ಯಾ. ಕತೆ ಹಿಂಗ್ ಶುರುವಾಗುತ್ತೆ ಕಣ. ಏನಲ್ಲಿ ಈ ತರ ಎಲ್ಲ ಪಿಕ್ಚರ್ ತೆಗಿಬೋದೇನಲ್ಲ. ಮಚ್ಚ ಆದ್ರೂ ಕತೆ. ಸರ್ ನಮಸ್ಕಾರ ಸರ್, ನಾನು ಹೇಳಿದ್ನಲ್ಲ ಕತೆ ಬರೀತೀನಿ ಅಂತ. ಇದೇ ನೋಡಿ ಸರ್ ನನ್ನ ಕತೆ ಬರೆದಿರೋದು. ಸ್ವಲ್ಪ ಅದೇ ಡಿಫ್ರೆಂಟ್ ಆಗೆಲ್ಲ ಬರ್ತಿದ್ದೀನಿ. ಏನಪ್ಪ ಇದು ಡಿಫ್ರೆಂಟ್ ಅಂತ ಎಲ್ಲ ಇವೆಲ್ಲ ಆಗಲ್ಲಪ್ಪ. ನೋಡು, ಸುಮ್ಮನೆ ಈ ಡಿಫ್ರೆಂಟ್ ಎಲ್ಲ ಕಟ್ಕೊಂಡು ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ಇರ್ತೀನಿ ಅಂದರೆ ಆಗಲ್ಲ. ಇವೆಲ್ಲ ಅಟ್ಟಕ್ಕಿಟ್ಬಿಡು. ನಾನು ಎಷ್ಟೊಂದು ಫಿಲಮ್ಗಳು ಮಾಡಿದ್ದೀನಿ, ಎಲ್ಲ 50-75 ದಿನ ಓಡಿದೆ ಸಾಕು. ಈಗಿನ ಫಿಲಮ್ ಇಂಡಸ್ಟ್ರಿಗೆಲ್ಲ ಇರೋದು ಒಂದೇ ಸಕ್ಸಸ್ ಫಾರ್ಮುಲಾ. ಒಂದು 4 ಫೈಟು, ಒಂದು 6 ಹಾಡು, ಒಂದು ಐಟಮ್ ಸಾಂಗು, ಅದು ಯಾರೋ ಬಾಂಬೆ ಹೀರೋಯಿನ್ಗಳದ್ದು. ಸಾಕು, ಇಷ್ಟಾದರೆ ಬೇಜಾರು ನೋಡ್ತವೆ. ಓ, ಏನೋ ಇದು ಕೂದಲು ಬಿಟ್ಕೊಂಡು ಗಡ್ಡ ಬಿಟ್ಕೊಂಡು ಒಳ್ಳೆ ದೇವದಾಸ್ತರ ಆಗಿದೆಯಲ್ಲೋ. ನಾನೊಂದು ಮೂವಿ ಮಾಡೋಣ ಅಂತೀನಿ ಕಣೆ. ಸ್ಕ್ರಿಪ್ಟ್ ಎಲ್ಲ ಬರ್ದಾಗಿದೆ, ಶೂಟಿಂಗ್ ಒಂದು ಮಾಡಬೇಕಷ್ಟೆ. ಶೂಟಿಂಗ್ ಒಂದು ಮಾಡಿಬಿಟ್ರೆ ಓಯ್ ಏನಾಯ್ತು? ಏ, ಮೂವಿ ಮಾಡ್ಬೇಕಂತಿದ್ಯಲ್ಲ. ಲೋ, ಮೂವಿಯಲ್ಲಿ ನಂದು ನಿಂದು ಪೇರ್ ಚೆನ್ನಾಗಿರುತ್ತಲ್ಲ. ಆಮೇಲೆ ಒಳ್ಳೊಳ್ಳೆ ಸಾಂಗ್ಸ್ ಬರೀ. ಹೇ, ಆ್ಯಕ್ಚುಲಿ ಮೂವಿ ಮಾಡ್ತಿದ್ವಿ ನಿಜ, ಬಟ್ ಹೀರೋಯಿನ್ ನೀನಲ್ಲ ಕಣೆ, ರಮ್ಯಂಗೆ ಹೇಳಿದ್ದೀನಿ ನಾನು. ಸರಿ, ಟೈಮ್ ಆಯ್ತು, ಬರ್ತೀನಿ. ರವಿ ಕಾಯ್ತಿರ್ತಾನೆ. ರವಿನಾ? ಯಾರೇ ರವಿ ಅಂದರೆ? ಯಾರೋ ಒಬ್ಬ. ನೀನು ರಮೇಶ್ ಜೊತೆ ಶೂಟಿಂಗ್ ಮಾಡ್ಕೊ, ಬರ್ತೀನಿ. ಬಾಯ್. ಸರ್, ಕತೆ ತಳಪ ಕತೆ ಎಲ್ಲ ಬಿಟ್ಟಾಕು. ಈ ಹೀರೋಯಿನ್ ಕತೆ ಹೇಳು. ಸರ್, ನಮ್ಮ ಹುಡುಗ ಒಬ್ಬ ಇದ್ದಾನೆ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾನೆ. ಹೀರೋ ನಾನು ನನ್ನ ಮಗನೇ ಹೀರೋ ಆಗಿ ಮಾಡೋಣ ಅಂದ್ಕೊಂಡಿದ್ದೆ. ನೋಡೋಕ್ಕೂ ಸ್ವಲ್ಪ ನನಗಿಂತ ಕಪ್ಪಿದಾನಷ್ಟೇ. ಆಗಲ್ಲ ಸರ್, ಇದು ನಮ್ಮ ಹುಡುಗ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ದ, ನಾಟಕಗಳೆಲ್ಲ ಮಾಡಿದಾನೆ. ಸೊ ಸುಂದರಪ್ಪ, ಅವೆಲ್ಲ ಬೇಡ, ಬಿಟ್ಟಾಕು. ಮಾಡಂಗಿದ್ರೆ ನನ್ನ ಮಗನ ಹಾಕೊಂಡು ಫಿಲಮ್ ಮಾಡು, ಇಲ್ಲ ಅಂದರೆ ಮರ್ತು ಬಿಡು. ನಾನಂತೂ ಒಂದು ನಯಾ ಪೈಸೆನೂ ಇದಕ್ಕೆ ಪ್ರೊಡ್ಯೂಸ್ ಮಾಡಲ್ಲ. ನೋಡಿ ಮಗ, ಸಿನಿಮಾ ಫೀಲ್ಡ್ ಅಂದಮೇಲೆ ಒಂದ ದುಡ್ಡು ಇರಬೇಕು, ಇಲ್ಲ ಗಾಡ್ ಫಾದರ್ ಇರಬೇಕು. ನಿನ್ನ ಹತ್ರ ಎರಡೂ ಇಲ್ಲ. ಮೆಟ್ ಹಾಕೊಂಡಿರೋ ಮನುಷ್ಯರಿಗೆ ಅಲ್ಲಿ ಕಳ್ಳು ಮುಳ್ಳು ಚುಚ್ಚ ತಪ್ಪಲ್ಲ. ನೀನು ಬರೀ ಯಾರಲ್ಲಿ ಹೋಗ್ತೀನಿ ನಿಂತಿದ್ಯಾ? ನೋಡು, ಯೋಚನೆ ಮಾಡು. ಮೊದಲು ಕನ್ಸು ಕಾಣೋದು ಬಿಡು. ಸರ್, ನಾನು ಒಬ್ಬ ಒಳ್ಳೆ ಡೈರೆಕ್ಟರ್ ಆಗ್ಬೇಕಂತೀನಿ. ಸೊ ನಿಮ್ಮ ಹತ್ರ ಕೆಲಸ ಕಲಿಯಕ್ಕೆ ಬಂದೀನಿ ಸರ್, ಅದಕ್ಕೆ. ಸುಂದರಪ್ಪ, ನಮ್ದು ಎಲ್ಲರೂ ದೂರ ಬಾಗ್ಲೈತೆ. ಇನ್ನೊಂದು ಏನು ಅನ್ಕೊಂಬಿಟ್ಟಿದ್ಯಾ? ಒಂದು 10-15 ವರ್ಷದಿಂದ ನಾವಿಲ್ಲಿ ಬಟ್ಟೆ ಹರ್ಕೊಂಡು ಕೆಲಸ ಮಾಡಿದ್ದಕ್ಕೆ ಈಗ ಒಂದು ಲೆವೆಲಿಗೆ ಸೆಟ್ಲ್ ಆಗಿದ್ದೀವಿ. ಇವನೇನೋ ಈಗ ಬಂದು ಡೈರೆಕ್ಟ್ ಆಗ್ತಾನಂತೆ. ಹಾಂ, ಏನು ಅನ್ಕೊಂಬಿಟ್ಟಿದ್ಯಾ? ದುಡ್ಡಿಲ್ಲ, ಒಂದು ಬ್ಯಾಕ್ಗ್ರೌಂಡ್ ಇಲ್ಲ, ಸುಮ್ಮನೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಜೀವನ ನೋಡ್ಕೋಗು. ಗುರು, ಇನ್ನು ಎಷ್ಟು ದೂರ ಹೋಗ್ತೀಯಾ? ನನ್ನ ಕಾಲ. ಯಾಕೆ ಸರ್ ಡಿಪ್ರೆಸ್
ಸೀರಿಯಸ್ ಆಗಿಬಿಟ್ಟಿದ್ದೀರಾ? ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಸರ್ ನಿಮ್ಮಂಥವ್ರಿಗೋಸ್ಕರ. ನಮ್ಮಂಥ ಕೋಟ್ಯಂತರ ಜನ ಕಾಯ್ತಾ ಇದ್ದೇವೆ ಸರ್ ನಿಮ್ಮಂಥವ್ರಿಗೋಸ್ಕರ. ಬನ್ನಿ ಸರ್, ನಿಮ್ಮ ಯೋಜನೆಗೆ ನಾವು ಕೈ ಜೋಡಿಸ್ತೀವಿ. ಎಸ್. ಸರ್ ಬನ್ನಿ ಸರ್ ಇಲ್ಲಿ. ನನ್ನ ಡ್ರೀಮ್ ಏನು ಅಂತ ಕೇಳಿದ್ರಲ್ಲ ಸರ್, ನನ್ನ ಡ್ರೀಮ್ ಸಿಕ್ತು ಇವತ್ತು. ನನ್ನ ಡ್ರೀಮ್ ಲೂಸಿಯಾ. ಏನು ಸರ್, ಲೂಸಿಯಾನಾ? ಲೂಸಿಯಾನಾ? ಐ ಡೋಂಟ್ ನೋ ಮ್ಯಾಮ್. ಏನು ಸರ್, ಲೂಸಿಯಾ? ಯಾವನಿಗೆ ಗೊತ್ತೋಗ್ರಿ ಸರ್. ವಾಟ್? ಲೂಸಿಯಾ ಏನಪ್ಪ ನನಗೂ ಗೊತ್ತಿಲ್ಲ, ಬಟ್ ಇಟ್ಸ್ ಫನಿ ನೇಮ್. ಲೂಸಿಯಾನಾ ಹಂಗಂದ್ರೆ ಏನು ಸರ್? It's a way to change.